ವಿಜಯಲಕ್ಷ್ಮಿ ದರ್ಶನ್ ಅವರು ಹಾಗೂ ಅವ್ರ ಮಗ ವಿನೀಶ್ ಜೈಲಿಗೆ ಹೋಗಿ ಅವ್ರನ್ನ ನೋಡ್ಕೊಂಡು ಬಂದಿದ್ದಾರೆ. ಆ ಸಮಯದಲ್ಲಿ ದರ್ಶನ್ ಅವರು ಭಾವುಕರಾಗಿದ್ದಾರೆ. ನನ್ನಿಂದಾಗಿ ನಿಮಗೆ ಇಂತಹ ಪರಿಸ್ಥಿತಿ ಬಂತಲ್ಲ. ಸ್ಟೇಷನ್ ಹತ್ರ ಇಲ್ಲಿಯ ತನಕ ಅವರ ರಕ್ತ ಸಂಬಂಧದಲ್ಲಿ ಯಾರೂ ಬರಲಿಲ್ಲ, ಆಪ್ತರು ಸ್ನೇಹಿತರು ಅಂತ ಅಂದ್ಕೊಂಡವ್ರು ಯಾರೂ ಬರಲಿಲ್ಲ, ಅಣ್ಣ ನಮ್ಮ ಬಾಸು ಅಂತಿದ್ದವ್ರು ಯಾರೂ ಬರಲಿಲ್ಲ. ತಾಳಿ ಕಟ್ಟಿಸಿಕೊಂಡಂತಹ ಸಪ್ತಪದಿ ತುಳಿದು ಮದುವೆಯಾದಂತಹ ಒಂದು ಹೆಣ್ಣು ಮಗಳಿಗೆ ಇನ್ಯಾರೋ ಒಬ್ಬಳು ಹೆಣ್ಣು ಮಗಳು 10 ವರ್ಷದ್ದು ನಮ್ಮ ಪ್ರೇಮ ನಮ್ಮ ಸ್ನೇಹ ಅಂತಂದ್ರೆ ಎಷ್ಟು ಹೊಟ್ಟೆ ಉರಿಬೋದು. ಈ ವಿಜಯಲಕ್ಷ್ಮಿ ಅವರು ಇವಾಗ ಹೋಗಿ ದರ್ಶನ್ ಅವರ ಭೇಟಿ ಮಾಡಿದ್ದೂ ಅಲ್ಲದೆ ಜೈಲಿನಲ್ಲಿ ಒಂದು ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಹಾಯ್ ನಮಸ್ಕಾರ, ನಾನು ನಿಮ್ಮ ಕಿರಿಕೀರ್ತಿ, ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ದರ್ಶನ್ ಅವರ ಅರೆಸ್ಟ್ ಆಗಿ ಆಲ್ರೆಡಿ 2-3 ಡೇಸ್ ಆಯಿತು. ಅರೆಸ್ಟ್ ಇನ್ ದ ಸೆನ್ಸ್ ನ್ಯಾಯಾಂಗ ಬಂಧನಕ್ಕೆ ಹೋಗಿ 2-3 ದಿನ ಆಯಿತು. ಈ ಗ್ಯಾಪ್ನಲ್ಲಿ ಅವರ ಪತ್ನಿ ಅಂದರೆ ಅಫಿಷಿಯಲ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಹಾಗೂ ಅವ್ರ ಮಗ ವಿನೀಶ್ ಜೈಲಿಗೆ ಹೋಗಿ ಅವ್ರನ್ನ ನೋಡ್ಕೊಂಡು ಬಂದಿದ್ದಾರೆ. ಆ ಸಮಯದಲ್ಲಿ ದರ್ಶನ್ ಅವರು ಭಾವುಕರಾಗಿದ್ದಾರೆ, ಬೇಜಾರು ಮಾಡ್ಕೊಂಡಿದ್ದಾರೆ. ನನ್ನಿಂದಾಗಿ ನಿಮಗೆ ಇಂತಹ ಪರಿಸ್ಥಿತಿ ಬಂತಲ್ಲ ಅಂತ ನೊಂದ್ಕೊಂಡಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ. ಅದೇನೇ ಇರಲಿ, ನನಗೆ ಇತ್ತೀಚೆಗೆ ಒಂದು ವಿಡಿಯೋ ಮಾಡಿದ್ದೆ ನಾನು ವಿಜಯಲಕ್ಷ್ಮಿ ಅವ್ರ ಬಗ್ಗೆ. ಏನಪ್ಪ ಅಂತಂದರೆ, ತನ್ನ ಗಂಡನನ್ನು ಉಳಿಸ್ಕೋಬೇಕು ಅಥವಾ ತನ್ನ ಗಂಡನನ್ನು ಕಾಪಾಡ್ಕೋಬೇಕು ಅನ್ನುವ ನಿಟ್ಟಿನಲ್ಲಿ ಈ ಹೆಣ್ಣು ಮಗಳು ಮಾಡ್ತಿರುವಂತಹ ಪ್ರಯತ್ನ ಇದೆಯಲ್ಲ, ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಂತ. ನೋಡಿ, ದರ್ಶನ್ ಅವರ ಅರೆಸ್ಟ್ ಆದಮೇಲೆ ಅಥವಾ ಅವ್ರ ವಿಚಾರಣೆಗೆ ಅಂತ ಕರೆದ ಮೇಲೆ ಸ್ಟೇಷನ್ ಹತ್ರ ಇಲ್ಲಿಯ ತನಕ ಅವರ ರಕ್ತ ಸಂಬಂಧದಲ್ಲಿ ಯಾರೂ ಬರಲಿಲ್ಲ, ಆಪ್ತರು ಸ್ನೇಹಿತರು ಅಂತ ಅಂದ್ಕೊಂಡವ್ರು ಯಾರೂ ಬರಲಿಲ್ಲ, ಅಣ್ಣ ನಮ್ಮ ಬಾಸು ಅಂತಿದ್ದವ್ರು ಯಾರೂ ಬರಲಿಲ್ಲ. ಈಗ ಅವರ ಪರವಾಗಿ ನಿಂತಿದ್ದು ಅದೇ ವಿಜಯಲಕ್ಷ್ಮಿ ಅವರು. ಅದಕ್ಕೆ ಹೇಳೋದು, ಈ ದೇಶದ ಈ ನೆಲದ ಹೆಣ್ಣುಮಕ್ಕಳು, ಈ ಸಂಸ್ಕೃತಿಯನ್ನು ಅರಿತಿರುವ ಹೆಣ್ಣುಮಕ್ಕಳು, ಅದು ಎಂಥದ್ದೇ ಇರಲಿ ತನ್ನ ಗಂಡನನ್ನು ಬಿಟ್ಕೊಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ರೆ, ತನ್ನ ಗಂಡ ಎಂಥವನೇ ಆಗಲಿ ಏನೇ ಆಗಿರಲಿ ಅವನನ್ನು ಕಾಪಾಡಿಕೊಳ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ ಹಠಕ್ಕೆ ಬಿದ್ದಾದರೂ ಅದನ್ನು ಮಾಡ್ತಾರೆ. ಆದರೆ ಇಂತಹ ವಿಚಾರಗಳಲ್ಲಿ, ಯಾಕಂದರೆ ಪವಿತ್ರ ಗೌಡ ಅವರ ವಿಚಾರದಲ್ಲಿ ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಜಯಲಕ್ಷ್ಮಿ ಅವರು ಇವಾಗ ಹೋಗಿ ದರ್ಶನ್ ಅವರ ಭೇಟಿ ಮಾಡಿದ್ದೂ ಅಲ್ಲದೆ ಜೈಲಿನಲ್ಲಿ ಒಂದು ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಅವರ ಫ್ಯಾನ್ಸ್ ಕೆಲವರು ಇಲ್ಲಿ ವ್ಯತಿರಿಕ್ತವಾಗಿ ಹೆಂಗೆಂಗೋ ಹುಚ್ಚುಚ್ಚಿನಂಗೆ ಆಡ್ತಾ ಇದ್ದಾರೆ ಅಂತ ಕೆಲವ್ರಿಗೆ ಅನ್ನಿಸ್ತಾ ಇದೆ. ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ, ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ ನಾನು, ಕೆಲವರು ಹಾಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅಂತಂದಾಗ ಪೊಲೀಸ್ನವರು ಸಹಿತ ಈಗ ಅವ್ರನ್ನ ಹುಡುಕಿ ಅವ್ರನ್ನ ಡ್ರಿಲ್ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇನೇ ಆಗಿರಲಿ, ಈ ಸಮಯದಲ್ಲಿ ಫ್ಯಾನ್ಸ್ ಹೇಗಿರಬೇಕು ಅನ್ನೋದನ್ನು ಅರ್ಥ ಮಾಡಿಸ್ತಾ ಇರೋದು ವಿಜಯಲಕ್ಷ್ಮಿ ಅವರು. ಯಾಕಂದರೆ ಅವ್ರು ಹೇಳ್ತಿದ್ದಾರೆ, ನಿಮ್ಮ ಪ್ರೇಯರ್ಸ್ ಎಲ್ಲ ಅವರಿಗೆ ತಲುಪಿದೆ. ವಿಜಯಲಕ್ಷ್ಮಿ ದರ್ಶನ್ ಅವ್ರು ಹೇಳ್ತಾ ಇರೋದು, ನಿಮ್ಮ ಡಿ ಬಾಸ್ಗೆ ನೀವು ಏನು ಮಾಡ್ತಾ ಇದ್ದೀರಿ, ನೀವು ಏನು ಬೇಡ್ಕೋತಾ ಇದ್ದೀರಿ ಅನ್ನೋದನ್ನು ನಾನು ತಲುಪಿಸಿದ್ದೀನಿ. ಅವ್ರು ಹೇಳ್ತಿರೋದು ಒಂದೇ, ನ್ಯಾಯದ ಮೇಲೆ ನಂಬಿಕೆ ಇರಲಿ, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ನಂಬಿಕೆ ಇರಲಿ, ಎಲ್ಲದರ ಮೇಲೆ ನಂಬಿಕೆ ಇಟ್ಟು ನಾವು ಕಾದಿದ್ದೇ ಆದರೆ ಜಯ ನಮಗೆ ಸಿಗುತ್ತೆ ಅಂತ. ಅವರು ಇದರಲ್ಲಿ ಡೀಟೇಲಾಗಿ ಒಂದು ಪೋಸ್ಟ್ ಸಹಿತ ಹಾಕ್ಕೊಂಡಿದ್ದಾರೆ. ಅಂದರೆ ಅದರಲ್ಲಿ ಹೇಳ್ತಾ ಇರೋದು ಇಷ್ಟೇ, ಪ್ರೀತಿಯ ಸಹೋದರರೇ, ದರ್ಶನ್ ಅವರಿಗೆ ನೀವು ತಮ್ಮ ಅಭಿಮಾನಿಗಳು ಎಂದರೆ ಅಪಾರವಾದ ಪ್ರೀತಿ. ನೀವು ಅವರನ್ನು ಪ್ರೀತಿಸುವಷ್ಟೇ ಅವರೂ ಸಹ ತಮ್ಮ ಸೆಲೆಬ್ರಿಟಿಗಳನ್ನು ತನ್ನ ಹೃದಯದಲ್ಲೇ ಹೊತ್ತಿರುವುದು ನಿಮಗೇ ಗೊತ್ತಿದೆ. ಇದೊಂದು ಪರೀಕ್ಷೆಯ ಸಮಯ, ನನಗೆ, ನಿಮಗೆ, ನಮ್ಮೆಲ್ಲರಿಗೆ. ನಾವು ತಾಳ್ಮೆ ಕಳೆದುಕೊಂಡು ಮಾತನಾಡುವುದರಿಂದ ಹಾನಿಯಾಗುವುದು ನಮಗೆ. ಆದ್ದರಿಂದ ತಾಳ್ಮೆ, ಶಾಂತಿಯಿಂದಿರೋಣ. ನಿಮ್ಮ ಆತಂಕವನ್ನು ನಾನು ದರ್ಶನ್ ಅವರಿಗೆ ತಲುಪಿಸಿದ್ದೇನೆ, ಅವರು ನಿಮ್ಮ ಪ್ರತಿಕಾಳಜಿ ವ್ಯಕ್ತಪಡಿಸಿದ್ದಾರೆ. ನಾವು ನಮ್ಮ ನ್ಯಾಯಾಲಯಗಳ ಮೇಲೆ ವಿಶ್ವಾಸವಿಡೋಣ. ನಮಗೆ ನ್ಯಾಯ ಸಿಗುವ ಸಂಪೂರ್ಣ ಭರವಸೆ ನನಗಿದೆ. ಇಂತಹ ಕಷ್ಟದ ಸಮಯದಲ್ಲಿ ದರ್ಶನ್ರ ಅನುಪಸ್ಥಿತಿಯನ್ನು ದುರುಪಯೋಗಪಡಿಸಿಕೊಂಡು ಅವರಿಗೆ ಕೇಡು ಮಾಡುವವರನ್ನು ತಾಯಿ ಚಾಮುಂಡೇಶ್ವರಿ ನೋಡಿಕೊಳ್ಳುತ್ತಾರೆ. ಒಳ್ಳೆಯ ಸಮಯ ಮತ್ತೆ ಬರಲಿದೆ. ಸತ್ಯಮೇವ ಜಯತೆ. ಇದು ವಿಜಯಲಕ್ಷ್ಮಿ ದರ್ಶನ್ ಅವರು ಹಾಕಿರುವಂತಹ ಪೋಸ್ಟು. ದರ್ಶನ್ ಅವರಿಗೆ ಸಪೋರ್ಟ್ ಮಾಡಿ ಮತ್ತೆ ಅವರು ಪೋಸ್ಟನ್ನು ಹಾಕಿದ್ದಾರೆ. ನಾವು ಮಾಡಬೇಕಾಗಿರೋದೇ, ಅಭಿಮಾನಿಗಳು ಮಾಡಬೇಕಾಗಿರೋದು ಅದನ್ನೇ. ನಿಮಗೆ ದರ್ಶನ್ ಅವರ ಬಗ್ಗೆ ಪ್ರೀತಿ ಇದ್ದರೆ, ಅಭಿಮಾನ ಇದ್ದರೆ, ತಾಳ್ಮೆಯಿಂದ ವೆಯ್ಟ್ ಮಾಡಿ. ನ್ಯಾಯಾಂಗ ವ್ಯವಸ್ಥೆ ಏನು ಹೇಳುತ್ತೋ ಅದಕ್ಕೆ ನಾವು ತಲೆ ಬಾಗಲೇಬೇಕು. ಅಲ್ಲಿ ತನಕ ನಾವು ಕಾಯಲೇಬೇಕು. ಮತ್ತೊಮ್ಮೆ ವಿಜಯಲಕ್ಷ್ಮಿ ದರ್ಶನ್ ಅವರು ಹೇಳಿದ ಹಾಗೇ ಹೇಳಬೇಕು ಅಂತಂದರೆ ಸತ್ಯಮೇವ ಜಯತೆ. ನಿಜಕ್ಕೂ ಮತ್ತೆ ಹೇಳ್ತಾ ಇದ್ದೀನಿ, ಈ ದೇಶ ಕಂಡ ಒಬ್ಬ ಆದರ್ಶ ಹೆಂಡತಿ ಅಂತಿದ್ರೆ ಅದು ನಿಜಕ್ಕೂ ವಿಜಯಲಕ್ಷ್ಮಿ ದರ್ಶನ್ ಅವರೇ. ನಿಮ್ಮ ತಾಳ್ಮೆಗೆ, ನಿಮ್ಮ ಈ ಗಂಡನ ಮೇಲಿನ ಪ್ರೀತಿಗೆ ನಮ್ಮದೊಂದು ಸಲಾಂ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.